ಇವತ್ತಿನ ಮೊದಲ ಕಾಲರ್ ನಮಗೆ ದೇವೇಗೌಡರ ಹುಟ್ಟೂರಿನಿಂದ ಹರದನಹಳ್ಳಿಯಿಂದ ಕಾಲ್ ಮಾಡಿದ್ದಾರೆ. ನಮಸ್ಕಾರ ಪುಟ್ಟರಾಜು ಅವರು. ನಮಸ್ಕಾರ ಸರ್. ನಮಸ್ಕಾರ ಸರ್. ಮಾತಾಡಿ ಸರ್. ರಾಕೇಶ್ ಶೆಟ್ಟಿ ಸರ್ ಇದ್ದಾರೆ. ಏನು ಅನ್ಸುತ್ತೆ? ನಮಸ್ತೆ 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 ಹೇಳಿ. ತುಂಬಾ ಥ್ಯಾಂಕ್ಸ್ ಸರ್. ನೀವು ಇದನ್ನು ತಂದಿದ್ದು ಎಲ್ಲಾರ್ಗು ಒಂದು ಆಶಾಭಾವನೆ ಬಿಟ್ಟಂಗಾಯ್ತು. ಏನು ಅಂದ್ರೆ ನಾವು ಅದೇ ಊರ್ನವರು ಸರ್, ಅಕ್ಕಪಕ್ಕ ಮನೆ. ನಾವು ಒಂದು ಬ್ಯಾಕ್ವರ್ಡ್ ಕಮಿಟಿ ಮಾಡಿದ್ರು. ಹಲೋ, ಸ್ವಲ್ಪ ಜೋರಾಗಿ ಮಾತಾಡಿ ಪುಟ್ಟರಾಜ್ ಅವರೇ, ಮಾತಾಡಿ. ನಾವು ಅದೇ ಊರ್ನವರು. ನಾನು ಪುಟ್ಟರಾಜು ಅಂತ. ನಾವು ಬ್ಯಾಕ್ವರ್ಡ್ ಕಮ್ಯುನಿಟಿಗೆ ಸೇರಿದ್ರು. ಹಲೋ, ಹೇಳಿ. ನಾವು ಬ್ಯಾಕ್ವರ್ಡ್ ಕಮ್ಯುನಿಟಿಗೆ ಸೇರಿದವರು. ನಮಗೂ ಹಿಂದಿಂದಲೂ 50 ವರ್ಷದಿಂದಲೂ ನಮ್ಗೆ ನೋವು ಕೊಟ್ಟಂದ್ರೆ ಬಂದಿರೋದು ಸರ್. ರಾಜಕೀಯವಾಗಿ ನಮ್ಗೆ ಆ ಸೀಟ್ ಗಲಾಟೆ ಮಾಡಿದಾಗ ಅವ್ರವ್ರ ಅಣ್ಣನ್ ತಂದಿರ್ ಮಾಡ್ಕೊಂಡ್ರು. ಆ ಸೀಟ್ ಗಲಾಟೆಲಿ ನಮ್ಮ ಮನೆಯೆಲ್ಲ ನಾವು ಮಾಡ್ತಿದೀವಿ ಅಂತ ನಮಗೆ COD ಎನ್ಕ್ವೈರಿಗೆ ಹಾಕ್ಸಿ ಎಲ್ಲಾನು ನಮ್ಮ ಮನೆಯೆಲ್ಲಾನು ಹೊಡೆದು ಹಾಕಿಸ್ಬಿಟ್ರು ಸರ್. ಇವ್ರದ್ದು ಇದೇ ಎಲ್ಲ ದುರಾಡಳಿತ ಹಿಂದ್ಲಿಂದಲೂ ಇದೇ ಅಭ್ಯಾಸ ಇವ್ರದ್ದೆಲ್ಲ. ಇವ್ರ ಫ್ಯಾಮಿಲಿನೇ. ಈ ರೇವಣ್ಣ ಇದಾರಲ್ಲ, ಇವ್ರೇನ್ ಕಡಿಮೆ ಅಂತ ತಿಳ್ಕೊಬೇಡಿ ಸರ್. ಇದೇ ದುರುದ್ದೇಶದಲ್ಲೇ ಬಂದಿರೋದು. ಇವತ್ತು ನೀವು ಭಸ್ಮಾಸುರ ಅವನ್ ತಲೆ ಮೇಲೆ ಅವನೇ ಕೈ ಇಟ್ಕಂದ ಅಂತಾರಲ್ಲ, ಆ ರೀತಿ ಇವತ್ತು ನೀವು ಭಸ್ಮಾಸುರನ್ ಕೈಯಾಗಿ ಅವ್ರ ತಲೆ ಮೇಲೆ ಇಟ್ಟಿದ್ದೀರಿ. ನಮ್ಮನ್ನ ಸುಮ್ನೆ ಕೇಸ್ ಹಾಕ್ಸಿ ಜೈಲಿಗೆ ಕಳ್ಸಿದ್ರು ಸರ್. ಇವತ್ ದೇವ್ರೇ ಅವ್ರ ಮನೆಯವ್ರನ್ನ ಜೈಲಿಗೆ ಕಳಿಸ್ತಾ. ಇದು ದೇವ್ರ ಕೊಟ್ಟು ವರ, ಯಾರೇನ್ ಕೊಟ್ಟಿದ್ದಲ್ಲ. ಅವರಿಂದ ಅವರೇ ಸ್ವಯಂಕೃತ ಅಪರಾಧ ಮಾಡ್ಕೊಂಡಿರೋದು. ಈ ಹೊಳೆ ನರಸೀಪುರದಲ್ಲಂತೂ ಇವತ್ತಿನವರೆಗೂ ಸ್ವಾತಂತ್ರ್ಯನೇ ಸಿಕ್ಕಿಲ್ಲ. ಇವ್ರದೇ ದರ್ಬಾರು, ಇವ್ರು ಹೇಳಿದ್ದೆ, ಇವ್ರ ಫ್ಯಾಮಿಲಿ ಹೇಳಿದ್ದೆ ಆಗ್ಬೇಕು. ಯಾರಿಗೂ ನ್ಯಾಯ ಈ ಹೊಳೆ ನರಸೀಪುರ ತಾಲೂಕಿನಲ್ಲಿ ನ್ಯಾಯನೇ ಅನ್ನೋದೇ ಇಲ್ಲ. ಪ್ರತಿ ಒಂದು ಕಾಂಟ್ರಾಕ್ಟ್ ತಗೊಳ್ಳಿ, ಪರ್ಸೆಂಟೇಜ್. ಯಾವೊಬ್ಬ ಸಣ್ಣ ಇವನು ಕಾಂಟ್ರಾಕ್ಟ್ ಮಾಡಕ್ ಆಗೋದಿಲ್ಲ. ಅವ್ರಿದ್ರೆ ಅವ್ರ ಹೆಸರು ಹೇಳಿದ್ರೆ, ನೆನ್ನೆ ಒಬ್ರು ಹೇಳಿದ್ರಲ್ಲ, ಒಂದ್ ಟೀ ಅಂಗಡಿ ಮಾಡಬೇಕು ಅಂದ್ರು ಇವ್ರ ಬೋರ್ಡ್ ಇದ್ರೆ ಮಾತ್ರ ಸಾಧ್ಯನೇ, ಇಲ್ದಿದ್ರಿಲ್ಲ. ಇವೆಲ್ಲ ಅನ್ಯಾಯಗಳನ್ನ ನೋಡಿ ನೋಡಿ ಸಾಕಾಗೋಗಿ ನಾವು ಬೆಂದು ಒಳ ನರಸೀಪುರಕ್ಕೆ ಬಂದು ಬಿದ್ದ್ಬಿಟ್ಟಿದೀವಿ ಸರ್. ನಮ್ಮ ನೋವನ್ನ ಯಾರು ಕೇಳೋರಿಲ್ಲ. ಇವತ್ತು ಹಾಲಿ ಒಬ್ರು ಮಂತ್ರಿ ಹತ್ರ ಹೋಗಿ ಹೇಳ್ಕಂಡೆ ಒಂದ್ಸರಿ, ನಮ್ಗೆ ಹಿಂಗೆಲ್ಲ ನೋವು ಕೊಡ್ತಾ ಇದ್ದಾರೆ. ಇಡೀ ಊರಿಗೆ ಮನೆ ಕೊಟ್ಟಾರೆ ಸರ್. ನಾನು ಒಬ್ಬ ಬ್ಯಾಕ್ವರ್ಡ್ ಕಮ್ಯುನಿಟಿ ಅಂತ ಇವತ್ತಿನವರೆಗೂ ನಮ್ಮ ಮನೆ ಕೊಟ್ಟಿಲ್ಲ. ಬೇಕಾದ್ರೆ ನೀವು ಬಂದಾಗ ತೋರಿಸ್ತೀನಿ ಆ ಚಿತ್ರಗಳೆಲ್ಲ. ನಮ್ಮ ಮನೆ ಬಿದ್ದೋದ್ರು ನಮಗೆ ಮನೆಗಳು ಕೊಡ್ಲಿಲ್ಲ ಸರ್. ಅವ್ರ ವಿರುದ್ಧವಾಗಿದ್ದೀವಿ ಅಂತವ. ನಮಗೆ ನೋವು ಕೊಡ್ತಲೇ ಬಂದ್ರು, ಇವತ್ತಿನವರೆಗೂ ಕೊಡ್ತಲೇ ಅವ್ರೆ. ಅಂತ ಫ್ಯಾಮಿಲಿ ಇವ್ರದ್ದು. ಇವ್ರೇನ್ ಸತ್ಯ ಹರಿಶ್ಚಂದ್ರಲ್ಲ. ಕುಮಾರಸ್ವಾಮಿ ಅವ್ರು ಇವತ್ತು ಹೊಗಳ್ಕೊಳ್ತಾರೆ, ಬಾರಿ ನನ್ನ ಮಗ ಏನು ಮಾಡಿಲ್ಲ ಅಂತ. ಮೊದ್ಲು ಇವತ್ತು ಮಾಡಿದ್ದಾನಲ್ಲ, ಅವ್ನು ಹೊರಗೆ ತಂದಿದ್ದಾನ, ಅವ್ನ್ ಪುಣ್ಯವಂತ. ಇನ್ನು ಎಷ್ಟು ಮನೆ ಹಾಳು ಮಾಡೋರು ಇವ್ರು. ಆದ್ರೆ ಇವತ್ತು ಎಷ್ಟೋ ಹೆಣ್ಮಕ್ಳು ಜೀವ ಉಳಿದಿದೆ, ಅವ್ರ ಸಂಸಾರ ಉಳಿತಿದೆ. ಮೊದ್ಲು ಮಾಡಿರನ್ನ ಒಳಿಕಾಕಿ ಅಂತ ಹೇಳ್ತಾ ಇಲ್ಲ ಇವ್ರು. ಅವನ್ ಯಾವನ್ ಬಿಟ್ಟವನೇ, ಅವನ್ನ ಹಾಕಿ ಇವನ್ನ ಹಾಕಿ ಬೇಳೆನ್ನ ಹಾಕಿ ಬಿರ್ಕನ್ನ ಹಾಕಿ ಅಂತಾನೆ. ಇವ್ರನ್ನ ಮೊದ್ಲು ಒಳಿಕಾಕಿ ಅಂತ. ಅವ್ರಿಗೆ ಯಾನ್ ನೈತಿಕತೆ ಇದೆ ಸರ್ ಹೇಳ್ಕೊಳಕ್ಕೆ? ನೈತಿಕತೆ ಇದೆಯಾ? ಇವತ್ತು ಹಾಸನ ಜಿಲ್ಲೆನೇ ಸರ್ವನಾಶ ಮಾಡ್ತಾ ಇದ್ದಾರೆ. ನಮ್ಮನ್ನ ಅಷ್ಟು ತೊಂದರೆ ಕೊಟ್ಟಿದ್ದಾರೆ ಸರ್. ಇವತ್ತುವೆ ನನ್ನ ಜಮೀನೆಲ್ಲಾನು ಒತ್ಲಿಸ್ಕೊಂಡ್ ಕಾಂಪೌಂಡ್ ಮನೆ ಕಟ್ಕತ್ತವ್ರು. ಇವತ್ತು ಅವರು ನಮ್ಮನೆ ಅಕ್ಕಪಕ್ಕ ಮನೆ ಸರ್. ಯಾರ ಹತ್ರಕ್ಕೆ ಹೋಯ್ತೆ ಹೋಗು ಅಂದ್ರು. ಹೆಂಗಾರ ಹಾಳ್ಬಿದ್ದೋಗ್ಲಿ ಅಂತ ಬಿಟ್ಟು ಸರ್. ಹಲೋ ಹಲೋ, ಹೆಂಗಾರ ಕಟ್ಕೊಳ್ಳಿ ಅಂತ 300 ಅಡಿ ಉದ್ದಕ್ಕೆ ಒಂದು 6 ಅಡಿ ಒತ್ಲಿಸಿದ್ದಾರೆ ಸರ್. ಹೋಗಿ ಕೇಳೋದಕ್ಕೆ ಅಧಿಕಾರಿಗಳು ಅವ್ರ ಕಡೆಗೆ. ಈಗ ಒಂದ್ ಸರ್ವೆ ಮಾಡ್ಬೇಕಾದ್ರೆ ನಮಗ್ ನೋಟಿಸ್ ಕೊಡ್ಬೇಕು, ನಮಗ್ ನೋಟಿಸ್ನೇ ಕೊಡ್ಲಿಲ್ಲ. ನನ್ ಜಮೀನೊಳಗೆ ಬಂದ್ ಸರ್ವೇರು, ತಾಲೂಕ್ ಆಫೀಸ್ನವರು, PWD ಆಫೀಸ್ನವರು ಎಲ್ಲ ಹೋಗ್ರಿ ಕೋರ್ಟ್ಗೆ, ಇಲ್ಲಿ ಅವನ್ನ ಕೇಳಕ್ ಬರ್ತೀರಿ ಅಂತ. ನನ್ ನೋಟಿಸ್ ಕೊಡ್ಲಿಲ್ಲ ಸರ್. ನನ್ ಮನೆ ಸರ್ವೆ ಮಾಡ್ಬೇಕಾದ್ರೆ ನನ್ ಜಾಗ ಅವ್ರ ಮನೆ, ನನ್ ಮನೆ ಅಕ್ಕಪಕ್ಕ ಮನೆ. ಇವತ್ತು 6 ಅಡಿ ಒತ್ಲಿಸಿ ಕಾಂಪೌಂಡು. ಹೋಗಬೇಕಾದ್ರೆ ನೀನ್ ಕೋರ್ಟ್ಗೆ ಹೋಗೋ. ನಮ್ಗೆ ಯಾರು ಇಲ್ಲ ಇವತ್ತು ಯಾರವನೇ ದೇವ್ರೆ ನಿಮಗ್ ಶಿಕ್ಷೆ ಕೊಡ್ತಾವ, ನೀನ್ ಯಾರು ಕೊಡ್ತಾ ಇಲ್ಲ. ನಾವ್ ಅದೇ ಕೈ ಮುಗಿಯುವ ದಿನ, ದೇವ್ರೆ ಇವ್ರನ್ನ ನಮ್ ಕೈಲಂತೂ ಇದ್ ಮಾಡಕ್ ಆಗಿಲ್ಲ, ನೀನೇ ಶಿಕ್ಷೆ ಕೊಡ್ಬೇಕನಪ್ಪ ಅಂದು. ಇವತ್ ದೇವ್ರೆ ಕೊಟ್ಟವನೇವ್ರಿ ಶಿಕ್ಷೆ, ಯಾರೇನ್ ಕೊಟ್ಟಿಲ್ಲ. ಅವರಿಂದ ಅವರೇ ಮಾಡ್ಕೊಂಡಿರೋದು. ಇದನ್ನ ನೋಡ್ತಾರೆ ಜನಗಳುವೆ. ಇಷ್ಟೊಂದು ದುರಾಡಳಿತ, ಇಷ್ಟೊಂದು ದರ್ಪ ಯಾರಿಗೂ ಬರಬಾರ್ದು. ಅಂತ ದರ್ಪದಲ್ಲಿ ಮೆರಿತಾ ಇದ್ದಾರೆ. ತಾಲಿಬಾನ್ ಟೈಪು ಸರ್ ಒಳ ನರಸೀಪುರ. ಯಾರು ಸ್ವತಂತ್ರವಾಗಿ ಓಟ್ ಹಾಕಂಗಿಲ್ಲ, ಸ್ವತಂತ್ರವಾಗಿ ಮಾತಾಡಂಗಿಲ್ಲ. ನಾವೇನ್ ರಾಜಕೀಯಕ್ಕೆ ಹೋದಾರಲ್ಲ, ಇವ್ರ ದಬ್ಬಾಳಿಕೆ ತಡಿನಾರ್ದಲ್ಲೇ ರಾಜಕೀಯಕ್ಕೆ ಬಂದಿದೀವಿ ನಾವು. ಏನೋ ಪುಟ್ಸ್ವಾಮಿಗೌಡ್ರು ಇದ್ರು,
ಇವ್ರು ಸರಿಸಾಮಾನ್ಯ ಎದುರಿಸ್ತಾರೆ ಅಂತ ಅವ್ರ ಜೊತೆ ಹೋಗೋದಿ ನಮ್ಮ ಮಠ ಎಲ್ಲಾನು ಹೊಡೆದಾಕಿದ್ರು. ಇವತ್ತು ನಾವು ಬೀದಿ ಭಿಕಾರಿಗಳಾಗಿದ್ದೀವಿ. ನಮಗೆ ಮನೆ ಕಟ್ಕೊಡಕ್ಕೆ ಒಂದು ಸೈಟ್ ಇದ್ ಕೊಡ್ಲಿಲ್ಲ ಸರ್. ಮನೆ ಬಿದ್ದೋಯ್ತೈತೆ ಅಂದ್ರು ಇಡೀ ಊರಿಗೆ ಮನೆ ಕಟ್ಟಿದ್ದಾರೆ. ಎಕ್ಸೆಪ್ಟ್ ನನ್ನ ಒಬ್ಬಂಗೆ ಮನೆ ಕೊಡ್ಲಿಲ್ಲ. ಇವನ್ ಕಾಂಗ್ರೆಸ್ ಹೋದ ಅಂತ. ಏನ್ ನಮಗೆ ಸ್ವಾತಂತ್ರ್ಯನೇ ಇಲ್ಲ, ಈ ದೇಶ ಸ್ವತಂತ್ರ ಇಲ್ವಾ? ಪುಟ್ಟರಾಜ್ ಅವರೇ, ಹೇಳಿ ಸರ್. ನೀವು ಬ್ಯಾಕ್ವರ್ಡ್ ಕಮ್ಯುನಿಟಿಗೆ ಸೇರಿದವರು ಅಂತ ಹೇಳ್ತೀರಿ. ಹೌದು. ನಿನ್ನೆ ಒಬ್ರು ಬ್ಯಾಕ್ವರ್ಡ್ ಕಮ್ಯುನಿಟಿಗೆ ಸೇರಿದವರೇ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ. ಅವ್ರು ಹೇಳ್ತಾರೆ, ರೇವಣ್ಣನವರು ಇವರ ಫ್ಯಾಮಿಲಿಯನ್ನು ಬ್ಯಾಕ್ವರ್ಡ್ ಕಮ್ಯುನಿಟಿ ಅವರು ಯಾರಾದರೂ ಹೋಗಿ ಮುಟ್ಟಿದ್ರೆ ಅವರು ಹೋಗಿ ಸ್ನಾನ ಮಾಡ್ಕೊಂಡು ಬರ್ತಾರೆ, ಮನೆ ಒಳಗಡೆ ಬಿಡಲ್ಲ ಅಂತ. ಹೌದಾ? ಹೌದು ಸರ್, ಸತ್ಯ ಸತ್ಯ ಸರ್, ಸತ್ಯ 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 ಸರ್ ಅದೆಲ್ಲವ. ಇವತ್ತು ನಮ್ಮೂರಿಗೆ ಬನ್ನಿ, 1 ಕಿಲೋಮೀಟರ್ ದೂರದಲ್ಲಿ ಅವ್ರೆ SC ಜನಾಂಗದವ್ರು, ಊರೊಳಗಿಲ್ಲ ಅವರು. ಅವರನ್ನು ಇನ್ನೂ ಊರಿಂದ ಹೊರಗಡೆ ಇಟ್ಟಿದ್ದಾರೆ ಇವರು. ಊರು ಹೊರಗಡೆ 1 ಕಿಲೋಮೀಟರ್ ದೂರದಲ್ಲಿ ಇದ್ದಾರೆ. ಇಡೀ ಊರಿಗೆ ಕೊಟ್ಟಿದ್ದಾರೆ ಸರ್, ಮಾದರಿ ಗ್ರಾಮ ಮಾಡಿದ್ದಾರೆ ನಮ್ಮೂರ್ನ. ಆದ್ರೆ ಇವತ್ತಿನವರೆಗೂ ನಮಗೆ ಮನೆ ಕೊಡ್ಲಿಲ್ಲ. ಸರ್ಕಾರಕ್ಕೆ ಕೇಳ್ದೆ, ಆದಂತ ಮಂತ್ರಿಗಳು ಕೇಳ್ದೆ, ಮನೆ ಬಿದ್ದೋಯ್ತೈತೆ ಅಂತ ಕೇಳ್ದೆ. ಆಗ ಯಾರೋ ಒಬ್ರು ಪುಣ್ಯಾತರು ನನ್ನ ಜನಾಂಗದರೆ ಒಂದು ಅವರು ಸಹಾಯ ಮಾಡ್ತಿದ್ರು ಮನೆ ಬಿದ್ದೋಗದ್ ನೋಡಿ. ಬೇರೆ ಯಾರು ಅಲ್ಲ, H. ವಿಶ್ವನಾಥ್ ಅವರು ನನಗೆ ಸಹಾಯ ಮಾಡಿದಂತ ಪುಣ್ಯಾತಮರು. ಅವ್ರು ನೆನ್ಕತೀವಿ ಸರ್. ಇವ್ರು ಕೊಟ್ಟಿರೋವಷ್ಟು ನೋವು ಯಾವ ಶತ್ರುಗೂ ಬೇಡ. ಇವತ್ತು ದೇವ್ರೇ ಅವ್ರಿಗೆ ಶಿಕ್ಷೆ ಕೊಡ್ತಾವನಿ, ಯಾರು ಕೊಡ್ತಾ ಇಲ್ಲ ಸರ್ ಶಿಕ್ಷೆನ. ಇವತ್ತು ನಿಜಕ್ಕೂ ನಿಮಗೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕು. ಎಲ್ಲಾ ಟಿವಿಯರು ಭಾರಿ ಕೊಚ್ಕೊಳ್ತಾರೆ. ಯಾಕೆ ಸರ್ ಮಾಡಬಾರ್ದಾಗಿತ್ತು ಎಷ್ಟು ದಿನ? ಬಾಕಿ ಟಿವಿಯರು ನಿಮ್ಮೊಬ್ರಿಗೆ ಏನು ಅಂತ ಬಿದ್ದಿದ್ದು. ಆದ್ರೆ ಇವತ್ತು ಭಸ್ಮಾಸುರನ್ ಕೈ ಮೇಲಿಡ್ತಾನಂತಲ್ಲ ದೇವ್ರು, ಇದು ಪಾರ್ವತಿ. ಆ ಭಸ್ಮಾಸುರ ದೇವ್ರು ನಿಮ್ಮ ಮುಖಾಂತರ ಕೈಯನ್ನ ಇದು ನಿಮ್ಮ ಟಿವಿ ಮುಖಾಂತರ ಇದ್ ಮಾಡಿದ್ದಾರೆ. ಅಂತ ನೋವನೆ ಕೊಟ್ಟವ್ರೆ ಸರ್ ನನ್ನ ಮೇಲೆ. 30 ಕೇಸು ಸುಮ್ನೆ 30-40 ಕೇಸ್ ಆಗ್ತಿದ್ರು, ಗಡಿಪಾರ್ ಮಾಡ್ತಿದ್ರು. ದೇವೇಗೌಡರು ಚೀಫ್ ಮಿನಿಸ್ಟರ್ ಆದ 1 ತಿಂಗಳಲ್ಲಿ ನನ್ನ ಗಡಿಪಾರ್ ಮಾಡ್ತಿದ್ರು. ಆದ್ರೆ ಇದು ಅವ್ರವ್ರ ಮನೆಯವ್ರು ಮಾಡ್ಕೊಂಡಿದ್ದು ಸರ್ ಆಸಿಡ್ ಗಲಾಟೆ. ನನ್ನನ್ನು 15 ದಿನ ಬೆಂಗಳೂರಲ್ಲಿ ಕಳಿಸಿದ್ರು COD ಎನ್ಕ್ವೈರಿಗೆ. ನಾನ್ ಮಾಡ್ತಿದ್ದೀನಿ ಅಂತ ಸೆಕೆಂಡ್ ಒನ್ ನಾವೇ. ನನ್ನೊಬ್ಬ ಪಾಪ್ತನು ಸರ್ ನನ್ನ ಮನೆಯೆಲ್ಲಾನು ಹೊಡೆದಾಕಿದ್ರು ಇಡೀ ಊರೇ. ಇವತ್ತು ನಾನು ಒಬ್ನೇ ಇಡೀ ಊರೊಳಗೆ. ನಮ್ಮೊಂದು ಏನು ನನ್ನ ಹಣೆಯಲ್ಲಿ ಬರ್ದಿರೋದು ತಪ್ಸಕ್ಕಾಯ್ತದ ಸರ್? ನನ್ನ ಮನೆ ಎಲ್ಲಾನು ಹೊಡೆದಾಕಿರು. ಹಳೆ ಮನೆ ಬೇಕಾದ್ರೆ ನಿಮಗೆ ಚಿತ್ರ ತೋರಿಸ್ತೀನಿ. ಗಡಿಪಾರ್ ಮಾಡಿಸಿದ್ರು ನನ್ನನ್ನ. ಕಾಂಗ್ರೆಸ್ ಹೋದ ಅಂತ. ಏನ್ ಮಾಡೋದು? ಇವ್ರ ನೋವುಗಳು ತಡಿಯಕ್ಕಾಗ್ಲಿಲ್ವಲ್ಲ. ಇವ್ರು ಆಡಿದ್ದೇ ಆಟ, ಇವ್ರು ಮಾಡಿದ್ದೇ ಇದು. ನಾನೊಬ್ಬ ಸಣ್ಣ ಪುಟ್ಟ ಜೀವನ ಮಾಡಕ್ ಕಾಂಟ್ರಾಕ್ಟ್ ಮಾಡ್ತಿದ್ದೆ. ನಮ್ಮನ್ನು ಹುಡುಕ್ತಾರು ಕಾಂಟ್ರಾಕ್ಟ್ ಎಲ್ ಮಾಡ್ತಾನೆ ಅಂತ. 15-20 ವರ್ಷದಿಂದ ಸಣ್ಣ ಪುಟ್ಟ ಕಾಂಟ್ರಾಕ್ಟ್ ಮಾಡ್ತಿದ್ವಿ. ಇವತ್ತು ಏನು ಇಲ್ಲ, ನಾವು ಮನೆ ಕೂತಿದ್ವಿ. ಇವ್ರದೆಲ್ಲ ಕಮಿಷನ್ ಮಾಡ್ಕೊಳ್ತಾರೆ. ಕಮಿಷನ್ ಮಾಡ್ಕೊಂಡು ಇವತ್ತು ಯಾವ ಹೊಸ ಬಿಲ್ಡಿಂಗ್ಗಳು ಇದ್ದವನು ಡಮಾಲಿಶ್ ಮಾಡಿಸೋದು, ಮತ್ತೆ ಅವು ಕಮಿಷನ್ ಬೆಂಗಳೂರು ಕ್ಲಾಸ್ 1 ಕಾಂಟ್ರಾಕ್ಟ್ಗಳಿಗೆ ಕಮಿಷನ್ 10% ಕಮಿಷನ್ ಮಾಡ್ಕೊಂಡವ್ರು. ಯಾರೋ ಒಬ್ರು ಟೆಂಡರ್ ಹಾಕಿದ್ರೆ ಅದೇ ಆ ಬೋಳಿ ಮಗ ಹೆಂಗ್ ಮಾಡ್ತಾನೆ ನನ್ ಪರ್ಮಿಷನ್ ಇಲ್ದಲ್ಲ. ಈ ದುರಾಡಳಿತದಲ್ಲಿ ಬಂದಿದ್ದಾರೆ. ಅಯ್ಯೋ ಅಯ್ಯೋ ಅಯ್ಯೋ, ಇವರು ಇದನ್ನ ತಡೆಯಕ್ಕಾಗತ್ತಿಲ್ಲ. ನಾವು ನೊಂದು ಸದ್ದು ಬೆಂದೋಗಿದ್ದೀವಿ ಸರ್, ಬೆಂದೋಗಿದ್ದೀವಿ. ಆದ್ರೂ ಜೀವ ಉಳಿಸ್ಕೊಂಡಿದೀವಿ. ದೇವ್ರೆ ನಮ್ ಕೈಲಂತೂ ಇವ್ರನ್ನ ತೆಗಿಯಕ್ಕಾಗದಿಲ್ಲ ಕಣಪ್ಪ, ನೀನೇ ತೆಗಿಬೇಕು. ನಾನು ಇವತ್ತು ನಮ್ಮ ಈಶ್ವರ ದೇವಸ್ಥಾನದೊಳಗೆ, ಹಳೇ ದೇವಸ್ಥಾನ ಇತ್ತು ನಮ್ಮ ಊರೊಳಗೆ, ಈಶ್ವರ ದೇವಸ್ಥಾನದೊಳಗೆ ಶಿವರಾತ್ರಿಗೆ ಹೋಗಿವ ನಾವು. ಅವತ್ತೇ ಶಿವರಾತ್ರಿ ದಿನ ಆಸಿಡ್ ಗಲಾಟೆ ಆಗಿದ್ದು. ಅವತ್ತು ಬೆಳಿಗ್ಗಿಂದ ಸಂಜೆ ತನಕ ನಾನೇ ಬಣ್ಣ ಹೊಡ್ತಿದ್ದು ಆ ದೇವಸ್ಥಾನಕ್ಕೆ. ಅವತ್ತು ಅವರ ತಮ್ಮನ ಮಗ ಆಸಿಡ್ ಹಾಕಿದ್ದು, ನಮ್ಗೇನು ಗೊತ್ತಿಲ್ಲ. ನನ್ನ ಜೊತೆಲೇ ಇದ್ದದ್ದು. ನನ್ನನ್ನು ಸುಮ್ಮನೆ ಸಾಯಿಸಿದ್ರು. ಇದು ಆಸಿಡ್ ಗಲಾಟೆ ನಮ್ಮ ಮನೆ ಪೂರ್ತಿ ಹೊಡೆದಾಕಿದ್ರು ಇಡೀ ಊರೇ. ಇವತ್ತು ಊರೊಳಗೆ ಒಬ್ಬನೇ ಇದ್ದೀನಿ. ಜನ ಎದ್ರುತ್ತಾರೆ, ಪದ್ರಗುಡ್ತಾರೆ ಅವ್ರು ಕಂಡ್ರೆ. ಏನ್ ಮಾಡ್ತಾರೋ ಎಂತ ಮಾಡ್ತಾರೋ, ತಾಲಿಬಾನ್ ಟೈಪ್. ಇವತ್ತು ಅಕ್ಕಪಕ್ಕ ಮನೆನೆ. ಇವತ್ತು ನಾ ಕೈ ಒತ್ಲಿಸ್ಕೊಂಡು ಇವತ್ತು ಬನ್ನಿ ತೋರಿಸ್ತೀನಿ. ನನ್ನ ಹತ್ರ ವಿಡಿಯೋ ಇದೆ. ಏನೋ ಅವರು ನಾವು ಜಗಳ ಆಡ್ತಿರೋದು, ರೇವಣ್ಣ ನಾವು ಜಗಳ ಆಡ್ತಿರೋ ವಿಡಿಯೋ ಇದೆ ನನ್ನ ಹತ್ರ. ಒಂದು ಕಂತೆ ಇಟ್ಟಿದೆ ಪೇಪರ್ ಕಟಿಂಗ್ಗಳ ನನ್ನ ಹತ್ರ. ನಮ್ಗೇನೇನ್ ಮಾಡವ್ರೆ ಎಲ್ಲ ಪೇಪರ್ ಅಲ್ಲಿ ಬರೋದು. ಈ ರಾಜಕಾರಣಿಗಳು ಏನಂದ್ರು ಜಗಳದಲ್ಲಿ? ರೇವಣ್ಣ ಅವ್ರು ಏನಂದ್ರು? ನೀವು ಕೇಳಿದಾಗ ರೇವಣ್ಣ ಅವ್ರು ಏನಂದ್ರು?
ಯಾರಿಗೆ ವಿಡಿಯೋ ಇದೆ ಅಂತ ಹೇಳ್ತೀರಿ, ಅದ್ರಲ್ಲಿ ಏನಂದ್ರು ರೇವಣ್ಣ ಅವರು? ಕೋರ್ಟ್ಗೆ ಹೋಗು, ನಿಂದಿದ್ರೆ ಕೋರ್ಟ್ಗೆ ಹೋಗು, ನೀನು ಬೇಕಾದ್ರೆ ತಗೋ ಅಲ್ಲಿ ಕೋರ್ಟ್ಗೆ ಹೋಗಿ. ನಾವು ವಾದ ಮಾಡ್ತಾ ಇರೋದು ವಿಡಿಯೋ ಮಾಡ್ಕೊಂಡಿದ್ದು. ಆಮೇಲೆ ನಮ್ಮ ತಮ್ಮದಿರು ಎಲ್ಲ ಆಳ್ ಬಿದ್ದೋಗ್ಲಿ ಬಿಟ್ಬಿಡಿ, ಅವ್ರು ಏನಾರ ಒತ್ತಿಸ್ಕೊಂಡು ಕಾಂಪೌಂಡ್ ಅವ್ರ ಕೈಲಿ ಹೋರಾಟ ಮಾಡೋ ಶಕ್ತಿ ಇಲ್ಲ ನಮ್ಗೆ. ಇನ್ನೂ ಎಷ್ಟು ದಿನ ಅಂತ ಹೊಡೆದಾಡಕ್ಕಾಗುತ್ತೆ? ಬಿಟ್ಬಿಡಿ, ಇವ್ರು ಎಷ್ಟಾರ ತಗೊಳ್ಳಿ, ಬಿಟ್ಬಿಡಿ, ನಮಗೆ ಬೇಡ ಅಂತ. ಅದರಲ್ಲಿ ಸಹಾಯ ಮಾಡಿದರು ನನ್ಗೆ ಇವತ್ತು ಗಾಡ್ ಫಾದರು H. ವಿಶ್ವನಾಥ್ ಅವರು, ಕೇರ್ ನಗರದ, ಅವರೇ ಗಾಡ್ ಫಾದರು. ಅವ್ರು ಇರೋವತ್ತಿಗೆ ಇವತ್ತು ಉಳ್ದಿದ್ದೀವಿ. ನಾವು ಇಲ್ದಿದ್ರೆ ನನ್ನ ಮನೆ ನೋಡಿ ಇದೆ ಮುರಿದೋಯ್ತಾಯ್ತು. ನಾನು ಒಂದ್ ಸ್ವಲ್ಪ ದುಡ್ಡು ಕೊಡ್ತೀನಿ ಮನೆ ಕಟ್ಕ, ಅವ್ರ ಸವಾಸಕ್ಕೆ ಹೋಗ್ಬೇಡ ಅಂತ ಅಂದ್ರು. ಆ ಪುಣ್ಯಾತ್ಮರಿಗೆ ಕೈ ಮುಗಿತೀನಿ ಇವತ್ತು. ನಾನು ಬದುಕಿದ್ದೀನಿ ಅಂದ್ರೆ ಅವರೇ ವಿಶ್ವನಾಥ್ ಅವರು, H. ವಿಶ್ವನಾಥ್ ಅವರು. ಥ್ಯಾಂಕ್ ಯು ಥ್ಯಾಂಕ್ ಯು ಪುಟ್ಟರಾಜು ಥ್ಯಾಂಕ್ ಯು ಅವರೇ. ಥ್ಯಾಂಕ್ಸ್ ಕರೆ ಮಾಡಿದ್ದಕ್ಕೆ.